ರೋಡ್ ಮಾಡಿ ಕೊಡಪ್ಪ ಯಪ್ಪ ನಿಮ್ ಪುಣ್ಯ ಬರ್ತದ ನೋಡಿ. ದಣದಾಗ ಮಕ್ಕಂದೇವ ಅಂದ್ರೆ ಮಚ್ಚರ್ದಾಗ ಮದುವೆ ಮುಂಜಿ ಮಾಡ್ಬೇಕಾಯ್ತು ಅಂದ್ರೆ ಯಾರು ಬೀಗರ ನಟರು ಬಂದ್ರೆ ಇಲ್ಲಿ ಊರಿಗೆ ಹೂಳಿ ಹೋಗ್ತಕ್ಕಂಥ ಕೆಲಸ ಆಗಲಾಗ್ತದೆ. ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಸಮೀಪ ಇರತಕ್ಕಂಥ ಈ ಚಟ್ನಳ್ಳಿ ಬಹುಸಂಖ್ಯಾತರು ಇರ್ತಕ್ಕಂಥ ಇಲ್ಲಿ ಕಡುಬಡವರು ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿಯಾರ. ಇಲ್ಲಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಇದ್ರು ಕೂಡ ಇಲ್ಲಿವರೆಗೆ ಏನದ ಸಿಸಿ ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ, ಸ್ವಚ್ಛತೆ ಇಲ್ಲ. ಇಲ್ಲಿ ಏನದ ಅಂದ್ರೆ ಯಾವುದನ್ನ ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಮದುವೆ ಮುಂಜಿ ಮಾಡ್ಬೇಕಾಯ್ತು ಅಂದ್ರೆ ಯಾರನ್ನ ಬೀಗರ ನಟರು ಬಂದ್ರೆ ಇಲ್ಲಿ ಊರಿಗೆ ಹೂಳಿ ಹೋಗ್ತಕ್ಕಂಥ ಕೆಲಸ ಆಗಲಾಗ್ತದೆ. ಆಮೇಲೆ ಯಾರನ್ನ ಮೃತಪಟ್ಟರು ವಯಸ್ಸಾದ್ರೆ ಸತ್ರ ಅಂದ್ರೆ ಹೆಣ ಒಯ್ಬೇಕಾದ್ರೆ ಇದೇ ಗಲೀಜಿನಲ್ಲೇ ಹೆಣ ಒಯ್ಬೇಕು. ಇಂಥ ಪರಿಸ್ಥಿತಿ ಆದ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ ಸಿಒ, ಜಿಲ್ಲಾಧಿಕಾರಿ ತಕ್ಷಣ ಈ ಗ್ರಾಮ ಪಂಚಾಯತಿ ಇಲ್ಲಿ ಭೇಟಿ ನೀಡಬೇಕು. ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಅಲ್ಲಿ ಇಬ್ರಾಂಪುರ ಸರ್ಕಲ್ ಹೋಗ್ತಕ್ಕಂಥ ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ಸರ್ಕಲ್ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ಬೇಕಾಗ್ತದ. ಇವತ್ತು ಮುಂಜಾನೆ ಚಂತೇನೋ ಹೊಲ್ದಾಗ ದುಡ್ದು ಬರ್ತಾರ, ಕೂಲಿ ಹೋಗಿ ಬರ್ತಾರ, ಮನೆಗೆ ಬಂದಕ್ಕೇನು ಊಟ ಮಾಡ್ಕೊಂಡು ತಿನ್ಬೇಕಂದ್ರೆ ಸೊಳ್ಳೆಗಳ ಕಾಟ. ಹಂಗಾಕೇಸಿ ಇವ್ರ ಜೀವನ ಈ ಕಾಡು ಪ್ರಾಣಿಗಳು ಇರ್ತಾರಲ್ಲ ಹಳ್ಳ್ಯಾಗ ಎಲ್ಲೇನ ಗುಡ್ದಾಗ ಅವ್ರಕ್ಕಿಂತ ಹತಾತದ. ಇಷ್ಟು ಜನಸಂಖ್ಯೆ ಇದ್ರು ಕೂಡ ಇಲ್ಲಿ ಸೌಲಭ್ಯನೇ ಸಿಕ್ಕಿಲ್ಲ. ಒಬ್ಬರು ಇಲ್ಲಿಗೆ ವಂಚಿತ ಮಾಡಿಕೇಸಿ ಯಾರು ಒಬ್ರು ಏನೋ ಒಂದು ಹೇಳಿಕೇಸಿ ಸುಳ್ಳು ನೆಪ ಹೇಳಿಕೇಸಿ ದಾಟಿ ಹೋಗ್ಯಾರ ಹೊರತಾಗಿ ಯಾರು ಕೈಗೆ ಹಚ್ಕೊಂಡು ಕೆಲಸ ಮಾಡಿಲ್ಲ. ಹಂಗಾಕೇಸಿ ಇಂಥ ಕಡು ಬಡವರು ಬೆನ್ನಿಗೆ ನಿಂತು ಕೇಸಿ ಕೆಲಸ ಮಾಡಿ ಕೊಟ್ಟಾಗ ಮಾತ್ರ ನಾವು ಬಿಡ್ತೀವಿ. ಇಲ್ಲದಿದ್ರೆ ಗ್ರಾಮದ ಹೆಣ್ಣು ಗಂಡು ಸೇರಿಕೇಸಿ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕನ ರೆಡಿ ಆಗ್ರಿ, ಇಲ್ಲಾಂದ್ರೆ ಬಂದ್ ಮಾಡಿಕೊಡ್ರಿ. ಇಲ್ಲದಿದ್ರೆ ಮುಂದಿನ ದಾರಿ ಏನಾದ್ರೂ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತನ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ ನಾವು ಚಟ್ನಾಳ್ರಿ, ನಮ್ದು ಚಟ್ನಾಳ್ರಿ ಸಿಸಿ ರೋಡ್ ಇಲ್ಲ, ಏನು ಚರಂಡಿ ಇಲ್ಲ, ಏನಿಲ್ಲ. ದಾಮ್ ಗದ್ದಲ್ದಾಗ ತಿರ್ಗಾಡ್ಬೇಕ್ರಿ. ಮಳೆ ಅದು ಜಾಸ್ತಿ ಮಳೆಗಾಲದಾಗ ಶಾಲೆ ಮಕ್ಕಳು ಎತ್ತುಗಳು ಅದ್ರಾಗೆ ರಾಡ್ಯಾಗ ಹೋಗ್ಬೇಕು. ಮಕ್ಕಳಿಗೆ ದಾಮಿ ಕಾಟು ಭಾಳ ಅದ್ರಿ. ಸ್ವಲ್ಪ ಸಿಸಿ ರೋಡ್ ಮೋರಿಯಾಗಿ ಚರಂಡಿ ಮಾಡಿಕೊಡ್ರಿ ನಮ್ಗೆ ಸೌಲಭ್ಯ ಸರ್. ಮತ್ತೇನಾಗಿದ್ರಿ? ಏನು ಅದೇ ರೀ, ಮತ್ತೆ ರೋಡಿಂದ ಅದೇ ಸ್ವಲ್ಪ ರೋಡ್ ಖರಾಬ್ ಆಗ್ಯದ ರೀ. ಮರಿ ರೋಡ್ ಗದ್ದಲ್ದಾಗ ನಡಿಬೇಕು. ಎತ್ತುಗಳು ಕಾಲು ಖರಾಬ್ ಆತಾವ. ಮನುಷ್ಯರಿಗೆ ಚಂದಿಗೆ ದಣದಾಗ ಮಕ್ಕಂದೇವ ಅಂದ್ರೆ ಮಚ್ಚರ್ದಾಗ ಕಿರಿಕಿರಿ, ಸೊಳ್ಳೆ ಕಾಡು ಜಾಸ್ತಿ. ಹಂಗಾಗಿ ಸ್ವಲ್ಪ ಅದ್ರದ್ದು ಸೌಲಭ್ಯ ಮಾಡಿಕೊಡ್ರಿ ಸರ್. ಆಯ್ತ್ರಿ. ನಿಮ್ಮ ಹೆಸರು? ಶಿವಪ್ಪ ರೀ. ಚಟ್ನಳ್ಳಿ ಅಂದ್ ನೋಡಪ್ಪ ಯಪ್ಪ, ಈ ಬ್ಯಾಸಿಗೆ ಏನು ಉದಲಾಗ್ಯದ, ದಾರಿ ನಡ್ಯಕ್ ಬರೋದಪ್ಪ. ನೋಡ್ ಸ್ವಲ್ಪ ರೋಡ್ ಮಾಡಿ ಕೊಡಪ್ಪ ಯಪ್ಪ. ಯಾವ ಊರು ಇದು? ಚಟ್ನಳ್ಳಿ ರೀ. ಏನಾಗ್ಯದ? ಬರೇ ರೋಡ್ ಆಗ್ಯದಪ್ಪ, ಬರೀ ಉದಲು ಬಿದ್ದದ. ದಾರಿ ನಡ್ಯಕ್ ಬರೋದು ಏನ, ನಮ್ಗಂತ ನಡ್ಯಕ್ಕೆ ಬರೋದು. ಸ್ವಲ್ಪ ರೋಡ್ ಮಾಡಿ ಕೊಡಪ್ಪ ಯಪ್ಪ, ನಿಮ್ ಪುಣ್ಯ ಬರ್ತದ ನೋಡ್ರಿ. ಮತ್ತೇನಾಗ್ಯದ್ರಿ ಇಲ್ಲಿ? ಇದೇನಿಲ್ಲ ನೋಡ್ರಿ, ರಾಡಿಗ ದಾರಿ ಇಲ್ಲ, ಮೋರಿಲ್ಲ, ಬಚ್ಚಲ್ಕ ಏನಿಲ್ಲ ಯಪ್ಪ. ಇಲ್ಲಿ ಭಾಳ ಹೈರಾಣ ಆಗ್ಯದ. ದಾರಿ ಮೇಲೆ ಎಲ್ಲ ಇದು ಎಲ್ಲಟು ಇದಾಗ್ಯದ. ಏನ್ ಬಾತ್ರೂಮ್ ಇಲ್ಲ, ಏನಿಲ್ಲ, ಯಾವ್ದಿಲ್ಲ ಇಲ್ಲಿ. ಎಲ್ಲ ಗೊಜ್ಜಲಾಗಿಬಿಟ್ಟದ. ಎಲ್ಲೋಟ್ ರಾಡಿ ಆಗ್ಯದ, ಉದಲು ಯಪ್ಪ. ಸಾಲಿ ಹೋಗೋ ಹುಡುಗರೆಲ್ಲ ಅದ್ರಾಗೆ ತಿರುಗಾಡ್ತಾರೆ. ಸಾಲಿ ಹುಡುಗರನ್ನ ಹೋಗವಲ್ಗ ರಾಡಿ ಹಚ್ಕೊಂಡ್ ಹೊಂಟದಪ್ಪ ಯಪ್ಪ. ಮಳೆ ಬಂದಾಗ ಪೂರಾ ಆಯ್ತು, ಹಿಂಗಿಡ್ಕ ಎದ್ದು ನಿಂತು ಹೋಗ್ಬೇಕು ಮಕ್ಕಳು. ನಿಮ್ಮ ಹೆಸರು? ಶಿವಂಗಮ್ಮ ನೋಡ್ರಿ. ಇಲ್ಲಮ್ಮ, ಈಗ ನಾನು ಇಲ್ಲೇ ಮನಿ ಮಾಡ್ಲಕೈತಿ. ನಾಯಿ ಈ ಕಡೆ ಬಂದಿರಿ, ಈಗ ನಿಮ್ಮೂರಿಗೆ ಬರ್ತಾನ. ನಿಮ್ಮ ಗೊತ್ತಾಯ್ತ? ಈಗ ಇಲ್ಲಿ ಕಿಂಗ್ ಪರಿಸ್ಥಿತಿ ಆ ಕಡೆ ಏನಾದ ಜೀವ ಬಂದ್ವನ್ನೋ ಆಯ್ತು.
ಬಂದೆ ಗಾಡಿ ಅಲ್ಲೇ ನಡೆದು